ನಮಸ್ತೆ. ನಾನು ಎಂ ಶಿವರಾಜು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಆಡಳಿತ ಪಕ್ಷದ ನಾಯಕರಾಗಿದ್ದೆ. ಕರ್ನಾಟಕದ ಬೆಂಗಳೂರಿನಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನಾವು ನಮ್ಮ ಕುಟುಂಬದ ಸಮೇತ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಮೌಂಟ್ ಅಬೋ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಆಶ್ರಮದಲ್ಲಿ ಇವತ್ತು ನಾವಿದ್ದೇವೆ. ಈ ಒಂದು ಬರೋದಕ್ಕೆ ಕಾರಣ, ನಮ್ಮ ಭಾಗದಲ್ಲೇ 3 ಸೆಂಟರ್ಸ್ ಇದೆ, ಈಶ್ವರಿ ವಿಶ್ವವಿದ್ಯಾಲಯ ಸೆಂಟರ್ಸು. ಅದರಲ್ಲಿ ಬಸವೇಶ್ವರನಗರ ಶಾಖೆಯ ಪಾರ್ವತಿ ಅಕ್ಕವರು ಸಹ ಈ ಒಂದು ನಮ್ಮೊಟ್ಟಿಗೆ ಬಂದಿದ್ದಾರೆ. ನಮ್ಮ ಭಾಗದಲ್ಲಿ ಅನೇಕ ಜನ ಈಶ್ವರಿ ವಿಶ್ವವಿದ್ಯಾಲಯದ ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ಸಹ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾವು ಆ ಕ್ಷೇತ್ರಕ್ಕೆ ಆಧ್ಯಾತ್ಮಿಕವಾಗಿ ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಒಂದು ಶಾಖೆಗೆ ಬರ್ತಾರೆ. ಆ ಶಾಖೆಗೆ ನಾನು ಸಹ ಭೇಟಿ ಕೊಟ್ಟಿದ್ದೇನೆ, ಕೋರ್ಸು ಸಹ ಮಾಡಿದ್ದೇನೆ. ಮತ್ತು ಹೆಚ್ಚು ಪ್ರೋತ್ಸಾಹವನ್ನು ನಮ್ಮ ಭಾಗದಲ್ಲಿ ಹೊಸ ಕಟ್ಟಡಗಳು ಸಹ ಬರ್ತಾಯಿದೆ ನಮ್ಮ ಭಾಗದಲ್ಲಿ. ಮತ್ತು ನಾನು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದ್ದಂಥ ಸಂದರ್ಭದಲ್ಲಿ ಕುರುಬ್ರಳ್ಳಿಯ JC ನಗರ ರಸ್ತೆಗೆ ಒಂದು ರಸ್ತೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಸ್ತೆ ಅಂತ ನಾಮಕರಣನ ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಮಾಡಿದ್ದೇವೆ. ಅಲ್ಲೂ ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭೇಟಿ ಕೊಟ್ಟಿದ್ದೇನೆ. ಮತ್ತು ಇವತ್ತು ಇಲ್ಲಿ ಬಂದ ಮೇಲೆ ಈ ಒಂದು ಆಶ್ರಮದ ಆವರಣ ಏನಿದೆ, ಆ ಒಂದು ಶಾಂತಿವನದ ನಿಜವಾಗಲೂ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ವಿಶ್ವ ರೂಪವಲ್ಲೇ ಕಂಡಂಥ ಒಂದು ಒಳ್ಳೆಯ ಒಂದು ಆಧ್ಯಾತ್ಮಿಕ ಸ್ಥಳವಾಗಿ ಇವತ್ತು ಇಲ್ಲಿ ಇದೆ. ಇದಕ್ಕೆ ದೇಶದ ಮತ್ತು ರಾಷ್ಟ್ರದ ಅನೇಕ ಭಾಗಗಳಿಂದ ಇವತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ ಅಂತ ಏನು ಹೇಳ್ತೀವಿ ನಾವು, ಆಧ್ಯಾತ್ಮಿಕ ಕ್ಲಾಸ್ಗಳಲ್ಲಿ ಇವತ್ತು ಅವರು ಭಾಗವಹಿಸಿ ಮತ್ತು ಅವರ ಅನುಭವವನ್ನು ಸಹ ಇಲ್ಲಿ ಹಂಚಿಕೊಂಡು, ಮತ್ತು ಜೊತೆಗೆ ನಾನು ಸಹ ಸುಮಾರು ಒಂದು 4-5 ದಿನಗಳಿಂದ ಇಲ್ಲಿದ್ದೇನೆ. ಮತ್ತು ಇಲ್ಲಿ ಎಲ್ಲ ಚಟುವಟಿಕೆಗಳನ್ನು ಸಹ ಭಾಗವಹಿಸಿದ್ದೇನೆ. ಮತ್ತು ಎಲ್ಲ ಸ್ಥಳಗಳಲ್ಲೂ ಸಹ ಭೇಟಿ ಕೊಟ್ಟಿದ್ದೇನೆ. ಪ್ರತಿಯೊಂದು ಸ್ಥಳದಲ್ಲೂ ಒಂದು ಸಾರ್ವಜನಿಕವಾಗಿ ಬಂದಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸುಮಾರು ಪ್ರತಿ ದಿವಸ ಒಂದು 7,000 to 10,000 ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಅಲ್ಲಿ ಬಂದು ಅವರಿಗೆ ಪ್ರತಿ ದಿವಸ ಸಹ ಊಟದ ವ್ಯವಸ್ಥೆ, ಬೆಳಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ಬೋದು, ರಾತ್ರಿ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಸಹ ಅಚ್ಚುಕಟ್ಟಾಗಿ ಅವರಿಗೆ ಯಾವುದೇ ಥರದ ಒಂದು ತೊಂದರೆ ಇಲ್ಲದ ರೀತಿಯಲ್ಲಿ ಎಲ್ಲ ಸೇವಾ ಮನೋಭಾವದಿಂದ ಇಲ್ಲಿ ಕೆಲಸವನ್ನು ಎಲ್ಲರೂ ಸಹ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲರೂ ಸಹ ಕೆಲವರು ಆಧ್ಯಾತ್ಮಿಕವಾಗಿ ಅವರೇ ಸರೆಂಡರ್ ಆಗಿದ್ದಾರೆ, ಇಲ್ಲಿ ಒಂದು ಆಶ್ರಮದಲ್ಲಿ ಬಂದು ಶರಣರಾಗಿದ್ದಾರೆ. ಮತ್ತು ಎಲ್ಲ ಸೌಕರ್ಯಗಳಿದ್ದರೂ ಸಹ ಮತ್ತು ನಮ್ಮದೇ ಆದಂಥ ಸೇವೆ ಮನೋಭಾವ ಇಟ್ಕೊಂಡು ಮತ್ತು ಒಂದು ಸರ್ವಿಸ್ ಮೈಂಡ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಸ್ಥಳದಲ್ಲೂ ಸಹ ಸ್ವಚ್ಛತೆ ಬಹಳಷ್ಟು ಕಾಪಾಡ್ಕೊಂಡಿದ್ದಾರೆ. ಭಕ್ತಿ ಪ್ರಧಾನವಾದಂಥ ಸ್ಥಳ ಮತ್ತು ಆಧ್ಯಾತ್ಮಿಕವಾಗಿ ಧ್ಯಾನ ಮಾಡ್ತಕ್ಕಂಥ ಸ್ಥಳಗಳಿರ್ಬೋದು, ಮತ್ತು ಕೋರ್ಸ್ಗಳು, ಮತ್ತು ಬೆಳಗ್ಗೆ 7 to 8 ಗಂಟೆ ಏನು ನಡೆಯುತ್ತೆ ಆ ಕ್ಲಾಸು, ಸುಮಾರು ಒಂದು 25,000 ಜನ ಕೂತ್ಕೊಳ್ಳೋಂಥ ಒಂದು ದೊಡ್ಡ ಸಭಾಂಗಣವೂ ಸಹ ಇದೆ. ಆ ಸಭಾಂಗಣವೂ ಸಹ ತುಂಬಿ ತುಳುಕ್ತಾ ಇರ್ತದೆ. ಆ ಒಂದು ಸ್ಥಳದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಜೊತೆಗೆ ಅವರಿಗೆ ಬಂದಿರತಕ್ಕಂಥ ಎಲ್ಲ ಅವ್ರನ್ನ ಗೆಸ್ಟ್ಗಳನ್ನ ನೋಡ್ತಕ್ಕಂಥದ್ದು ವ್ಯವಸ್ಥೆ ಇರ್ಬೋದು, ಮತ್ತು ಬೇರೆ ಕ್ಲಾಸಸ್ ಇರ್ಬೋದು. ಯುವಕರು ಸಹ ಬಂದು ಇಲ್ಲಿ ಬೇರೆ ಸಂದರ್ಭಗಳಲ್ಲಿ ಬಂದು ಸೇವೆ ಮಾಡ್ತಕ್ಕಂಥವ್ರು, ಹಿರಿಯ ನಾಗರಿಕರು ಸಹ ಬಂದು ಈ ಒಂದು ಸ್ಥಳದಲ್ಲಿ ಅವ್ರದ್ದೇ ಆದಂಥ ಸೇವೆಯನ್ನು 2 ತಿಂಗಳಿಗೆ ಒಂದು ಸಲ, 2 ತಿಂಗಳು ಇಲ್ಲಿ ಬಂದು ಸೇವೆ ಮಾಡಿ ವಾಪಸ್ ಹೋಗೋರು ಇರ್ತಾರೆ. 3 ತಿಂಗಳು ಬಂದು ಸೇವೆ ಸಲ್ಲಿಸಿ ವಾಪಸ್ ಹೋಗೋಂಥ ಸಂದರ್ಭಗಳನ್ನು ನಾನು ನೋಡಿದ್ದೇನೆ. ಮತ್ತು ಇಲ್ಲಿ ಮಾನಸ ಸರೋವರ ಸ್ಥಳ ಇರ್ಬೋದು, ಮತ್ತು ತಪೋವನ ಇರ್ಬೋದು, ಬಹಳಷ್ಟು ಒಳ್ಳೊಳ್ಳೆ ಪ್ಲೇಸಸ್ ಇಲ್ಲಿದೆ. ಆ ಪ್ಲೇಸಸ್ಗಳು ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಮ್ಮ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ಆ ಒಂದು ವಾಲಂಟ್ರೀಸ್ ಇರ್ಬೋದು, ಮತ್ತು ಜೊತೆಗೆ ಅದು ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಸ್ಥಳದಲ್ಲೂ ಸಹ ಪ್ರತಿಯೊಂದು ಸಹ ಆ ಗೈಡ್ಗಳಿರ್ಬೋದು, ಎಲ್ಲರೂ ಸಹ ಪ್ರತಿಯೊಂದು ಸಂದರ್ಭಗಳನ್ನು ಭಾಳ ಸಂಕ್ಷಿಪ್ತವಾಗಿ ವಿವರವನ್ನು ಕೊಟ್ಟು, ಅದರ ಸಂಪೂರ್ಣ ವಿವರವನ್ನು ಹಂತವಾಗಿ ಅವ್ರಿಗೆ ಕೊಟ್ಟು ಮನವರಿಕೆ ಆಗೋ ರೀತಿಯಲ್ಲಿ ನಿಜವಾಗಲೂ ಒಂದು ಒಳ್ಳೆಯ ಉತ್ತಮ ವಿಷಯವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಅಣ್ಣಂದಿರು ಮಾಡ್ತಾಯಿದ್ದಾರೆ. ಭಾಳಷ್ಟು ಒಳ್ಳೆಯ ವಾತಾವರಣ, ಸುಮಾರು ಒಂದು 60 ಎಕರೆ ಇರ್ಬೋದು, 70 ಎಕರೆ ಇರಬೇಕು ಸ್ಥಳದಲ್ಲಿ, ಮತ್ತು 100 ಎಕರೆಯಲ್ಲಿ ಅದು ಬಿಟ್ಟು ಇನ್ನೊಂದು ಸ್ಥಳದಲ್ಲಿ ಹೋಗಿದ್ದು. ಇಲ್ಲೆಲ್ಲ ಬರ್ತಕ್ಕಂಥ ಎಲ್ಲ
ಈ ಗಾರ್ಬೇಜ್ ವ್ಯವಸ್ಥೆ ಇರ್ಬೋದು, ಮತ್ತು ವೆಟ್ ವೇಸ್ಟು ಡ್ರೈ ವೇಸ್ಟನ್ನು ಮಾಡಿ ಸಪ್ರೇಟಾಗಿ ಅದನ್ನು ವಿದ್ಯುತ್ ತಯಾರಿ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಪವರ್ ಪ್ಲ್ಯಾಂಟ್, ಸೋಲಾರ್ ಸಿಸ್ಟಮ್, ಆ ಸೋಲಾರ್ ಸಿಸ್ಟಮಲ್ಲೂ ಸಹ ಒಳ್ಳೆ ಅಲ್ಲೇ ವಿದ್ಯುತ್ ಸೋಲಾರ್ ಸಿಸ್ಟಮಿಂದ ಅದನ್ನು ಇಲ್ಲಿಗೆ ನೇರವಾಗಿ ಸಂಪರ್ಕ ಇಟ್ಕೊಂಡು ಅಲ್ಲಿಗೆ ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಭಾಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಹಂತದಲ್ಲಿ ಎಲ್ಲೂ ಸಹ ಒಂದು ಪೇಪರ್ ಆಗಲಿ, ಒಂದು ಗಲೀಜಾಗಲಿ, ಒಂದು ರಸ್ತೆ ಧೂಳಾಗಲಿ, ಈ ಥರ ಈ ಕಾಂಪೌಂಡ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಸಂಪೂರ್ಣವಾದಂಥ ಜವಾಬ್ದಾರಿ ತೆಗೆದುಕೊಂಡು ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಅವ್ರದ್ದೇ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಸುಮಾರು 20,000 to 25,000 ಜನ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತು ಆಧ್ಯಾತ್ಮಿಕ ವಿಚಾರಗಳಿರ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮಗಳಾದಾಗ 20,000 to 25,000 ಜನ ಇಲ್ಲಿ ಬಂದು ವೀಕ್ಷಣೆ ಮಾಡ್ತಕ್ಕಂಥದ್ದು, ಭಕ್ತಾದಿಗಳು ಬಂದು ಹೋಗ್ತಕ್ಕಂಥದ್ದು ಇರ್ಬೋದು. ಅವ್ರಿಗೆಲ್ಲ ರೀತಿಯೂ ಸಹ ಒಂದು ಚೂರು ಅಡಚಣೆ ಆಗದ ರೀತಿಯಲ್ಲಿ ಅವರಿಗೆ ವಸತಿ ಸೌಲಭ್ಯ ಇರ್ಬೋದು, ಮತ್ತು ಊಟದ ವ್ಯವಸ್ಥೆ ಇರ್ಬೋದು, ಅವ್ರನ್ನ ಹೋಗೋವರೆಗೂ ಸಹ ಅತಿಥಿಗಳನ್ನು ಮತ್ತು ಭಕ್ತಾದಿಗಳನ್ನು ಉತ್ತಮ ರೀತಿಯಲ್ಲಿ ಸಂಪರ್ಕ ಇಟ್ಕೊಂಡು ಕಳಿಸ್ತಕ್ಕಂಥ ವ್ಯವಸ್ಥೆ ಈ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾಯಿದೆ. ನಿಜವಾಗಲೂ ದೇಶದ 120 ಸ್ಥಳಗಳಲ್ಲಿ, ಪ್ರಪಂಚದ 120-130 ಸ್ಥಳದಲ್ಲಿ ಇವತ್ತು ಈ ಸೆಂಟರ್ಸ್ ಇದೆ. ಸೆಂಟ್ರಲ್ಗಳಲ್ಲಿ ಎಲ್ಲ ಕಡೆಯೂ ಸಹ ಇಲ್ಲಿಗೆ ಸೆಂಟರ್ಸ್ಗೆ ಬರ್ತಾರೆ, ಈ ಒಂದು ಹೆಡ್ ಆಫೀಸ್ಗೆ ಬರ್ತಾರೆ, ಬಂದು ಪ್ರತಿಯೊಂದು ಅವ್ರದ್ದೇ ಆದಂಥ ಸೇವೆಯನ್ನು ಇಲ್ಲಿ ಮಾಡಿ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಾತಾವರಣ ನಿಜವಾಗಲೂ ಇವತ್ತು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒತ್ತಡಗಳಿದ್ದರೆ ಹಿರಿಯ ನಾಗರಿಕರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಮತ್ತು ಎಲ್ರಿಗೂ ಸಹ ಹಂತವಾಗಿ ನಾವು ಈ ಹಂತದಲ್ಲಿ ಆ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ಆ ಮಕ್ಕಳಿಗೆ ಮತ್ತು ಈ ದೊಡ್ಡವ್ರಿಗೆ ಈ ವಿಷಯವನ್ನು ತಿಳಿಸಿದಾಗ ಖಂಡಿತವಾಗ್ಲೂ ಯಾವುದೇ ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸ. ನನಗಂತೂ ನಿಜವಾಗ್ಲೂ ಸ್ಫೂರ್ತಿ ಇದೆ ಮತ್ತು ಸ್ಪಿರಿಟ್ ಬಂದಿದೆ. ಇನ್ನೂ ಹೆಚ್ಚಿನ ಒಂದು ಈ ಶಕ್ತಿಯನ್ನು ಪಡ್ಕೊಂಡು ಇಲ್ಲಿ ಈ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಕ್ಷೇತ್ರದ ಜನತೆಗೆ, ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಇರ್ಬೋದು, ನಮ್ಮ ವಾರ್ಡ್ನ ಜನತೆಗಿರ್ಬೋದು, ಅದನ್ನು ತಿಳಿಸ್ತಕ್ಕಂಥ ಮತ್ತು ಇನ್ನೂ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸ್ಫೂರ್ತಿಯಾಗಿದ್ದೇನೆ. ಜನರಿಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಹೆಚ್ಚು ಜನಸೇವೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಮುಂದುವರಿಸ್ತೇನೆ. ಯಾವುದೇ ಅಡೆಚಣೆ ಇಲ್ಲದಲೇ ತಾಳ್ಮೆಯಿಂದ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ನಾನು ಸಹ ಮುಂದುವರಿತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ನನಗೆ ಇಲ್ಲಿ ನಿಜವಾಗಲೂ ಬಂದು ಹೆಚ್ಚಿನ ಅನುಭವ ಇರ್ಬೋದು, ಆಧ್ಯಾತ್ಮಿಕವಾದಂಥ ಒಂದು ವಿಚಾರಗಳಿರ್ಬೋದು, ಮತ್ತು ಇಲ್ಲಿನ ವ್ಯವಸ್ಥೆಗಳಿರ್ಬೋದು, ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ನನಗೆ ಶಕ್ತಿ ಈ ಭಾಗದಲ್ಲಿ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಿಜವಾಗಲೂ ಒಂದು ಒಳ್ಳೆಯ ವಾತಾವರಣದಲ್ಲಿ ಬಂದು ಇಲ್ಲಿ ಈ ಭಾಗದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಂಡು ನಿಜವಾಗಲೂ ನನಗೆ ಭಾಳ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯ ಆ ಶಕ್ತಿಯನ್ನು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ನನಗೆ ಬಲ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಮುಖ್ಯಸ್ಥರಿಗೆ, ಜೊತೆಗೆ ಇಲ್ಲಿ ನಮಗೆ ಜೊತೆ ಎಲ್ಲರೂ ಸಹಕರಿಸಂಥ ಎಲ್ಲ ಅಣ್ಣಂದಿರಿಗೆ, ಅಕ್ಕಂದಿರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.